ನಮ್ಮ ರೈತರ ಸಣ್ಣ ಮಿಸ್ಟೇಕ್ ಮಾಡೋದ್ರಿಂದ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೋತಾರು. ಯಾಕಂದ್ರೆ ಆನ್ ಟೈಮ ಪ್ರಿವೆನ್ಷನ್ ತೊಗೊಂಗಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರೋಂಗಿಲ್ಲ. ಸೊ ಇಂಥ ಸಣ್ಣ ವಿಚಾರಗಳನ್ನ ನಾವು ಅವ್ರು ಎಲ್ಲರೂ ಮರ್ತರು ಅಂತಂದ್ರೆ ಭಾಳಷ್ಟು ದೊಡ್ಡ ಲಾಸ್ ಆಗ್ತಿರ್ತೈತಿ. ವರ್ಷ ಭಾಳಷ್ಟು ರೋಗಗಳು ಬೆಳೆಗಳ ಮೇಲೆ ಅಫೆಕ್ಟ್ ಆಗ್ತವೆ. ಭಾಳಷ್ಟು ಕ್ರಿಮಿ ಕೀಟಗಳು ಇದ್ದಿರ್ತವೆ, ಕಾಮನ್ಲಿ ಅವು ಬಂದು ಅಟ್ಯಾಕ್ ಮಾಡ್ತವೆ. ಸೊ ಅದನ್ನು ಯಾವ ರೀತಿ ತಡೆಗಟ್ಟೋದು ಅನ್ನೋದು ಅವರಿಗೆ ಅರಿವೇ ಇರೋಂಗಿಲ್ಲ. ಈ ಒಂದು ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೋಣ. ಯಾವ ಮೇನ್ ಕಾಮನ್ ಆಗಿ ಬರುವಂಥ ರೋಗಗಳು ಯಾವುದವು, ಯಾವೆಲ್ಲ ಕ್ರಿಮಿಕೀಟಗಳು ಎಲ್ಲ ಬೆಳೆಗಳ ಮೇಲೆ ಅಫೆಕ್ಟ್ ಮಾಡ್ತಿರ್ತವೆ, ಮತ್ತು ಅದನ್ನು ಆರ್ಗ್ಯಾನಿಕಲಿ ನಾವು ಯಾವ ರೀತಿ ಯೂಸ್ ಮಾಡಿ ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯತೆ ಅನ್ನೋದನ್ನ ಈ ವಿಡಿಯೋದಾಗ ನಾವು ಡಿಸ್ಕಷನ್ ಮಾಡೋಣ. ಸಣ್ಣ ವಿಚಾರಗಳು ನಾವು ಎಲ್ಲರೂ ತಿಳ್ಕೊಂಡು ಅಂದ್ರೆ ಸಮ್ವೇರ್ ನಮ್ಗದ ಭಾಳಷ್ಟು ಹೆಲ್ಪ್ ಮಾಡ್ತೈತಿ. ಸೊ ಮೋಸ್ಟ್ ಕಾಮನ್ ಆಗಿ ಬರುವಂಥ ಕ್ರಿಮಿಕೀಟಗಳು ಮತ್ತು ಯಾವ ಬೆಳೆಗೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ ದೋಸ್ತ. ಸೊ ನೀವು ನೋಡ್ಬೋದು, ನಾವೇನಾದರೂ ಟೊಮೆಟೊ ಅಥವಾ ಮೆಣಸಿನ್ಕಾಯಿ ಬೆಳಿತಿದ್ರು ಅಂದ್ರೆ ಫ್ರೂಟ್ ಬೋರರ, ವೈಟ್ ಫ್ಲೈಸಾ, ಟ್ರಿಪ್ಸಾ ಅನ್ನೋ 3 ಕಾಮನ್ ಆಗಿ ಬರುವಂಥ ಕ್ರಿಮಿಗಳು ಇವ. ನೋಡ್ರಿ ಇವ ಯಾವ ಥರ ಕಾಣಿಸ್ತಾವತ್ತಂದ. ಇನ್ನು ನೀವೇನಾದರೂ ಗೋಧಿ ಅಥವಾ ಅಕ್ಕಿ ಏನಾದರೂ ಬೆಳಿತಿದ್ರಿ ಅಂದ್ರೆ ಅದ್ರಾಗ ಸ್ಟೀಮ್ ಬೋರರ, ಆರ್ಮಿ ರೋಮಾ, ಬ್ರೌನ್ ಪ್ಲ್ಯಾಂಟ್ ಹಾಪರ್ ಅಂತ ಕರಿತೇವೆ. ಸೊ ಇವು 3 ಮೇಜರ್ಲಿ ಅಟ್ಯಾಕ್ ಮಾಡ್ತಾವೆ. ಕಾಟನ್ ಬೆಳಿತಿದ್ರಿ ಅಂದ್ರೆ ಸೊ ಪಿಂಕ್ ಬಾಲ್ ವರ್ಮ, ಅಪಿಡ್ಸಾ ಅನ್ನೋ 2 ರೀತಿಯ ಕ್ರಿಮಿಗಳು ಕಾಟನ್ ಮೇಲೆ ಅಟ್ಯಾಕ್ ಮಾಡ್ತಾವೆ. ಸೊ ವೆಜಿಟೇಬಲ್, ಯಾವುದೇ ರೀತಿ ವೆಜಿಟೇಬಲ್ ಇರಲಿ, ಲೀಪಿ ವೆಜಿಟೇಬಲ್ ಅಂತ ನಾವು ಕರಿತೇವೆ. ಅದ್ರಾಗ ಲೀಪ್ ಮೈನರ್ ಅಂತ ಒಂದು ಬರ್ತಾವೆ, ಮೈಟ್ಸ್ ಅಂತ ಒಂದು ಬರ್ತೈತಿ, ಕ್ಯಾಟರ್ ಪಿಲ್ಲರ್ಸ್ ಅಂತ ಬರ್ತೈತಿ. ಸೊ ಇವೆಲ್ಲ ಇಂಗ್ಲೀಷ್ ಹೆಸರುಗಳದವು, ನೋ ಪ್ರಾಬ್ಲಮ್. ಆ ಥರ ಇಮೇಜ್ಗಳನ್ನ ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಶೋ ಮಾಡತ್ತೇನು, ನೋಡ್ರಿ ನೀವು. ಸೊ ಇವ ಯಾವ ರೀತಿ ಕಾಣಿಸ್ತಾವು ಮತ್ತು ಇವ ಯಾವ ರೀತಿ ಅಟ್ಯಾಕ್ ಮಾಡ್ತಾವೆ. ಇವದನ್ನು ಆನ್ ಟೈಮ್ ನಾವೇನಾದರೂ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ದೋಸ್ತ ಮೆಜಾರಿಟಿ ಚಾನ್ಸಸ್ ಐತಿ ಅಪ್ ಟು 70% ನಮ್ಮ ಬೆಳೆ ನಾಶ ಮಾಡೋಕ್ಕೆ ಇವಷ್ಟೇ ಸಾಕು. ಸೊ ಅದಕ್ಕೋಸ್ಕರ ಇದನ್ನು ಕಂಟ್ರೋಲ್ ಹೆಂಗೆ ಮಾಡೋದು ಅನ್ನೋದು ಇವಾಗ ನಾವು ನೋಡೋಣ. ಸೊ ದೋಸ್ತ, ನಿಮಗೇನಾದರೂ ಕಾಸ್ಟ್ ಎಫೆಕ್ಟಿವ್, ಕೆಮಿಕಲ್ ಫ್ರೀ, ಸೇಫ್ ಆಗಿರುವಂಥ, ಆರ್ಗ್ಯಾನಿಕ್ ಆಗಿರುವಂಥ ಸೊಲ್ಯೂಷನ್ ಬೇಕಾಗಿತ್ತಂದ್ರೆ ನೀವು ಆರ್ಗ್ಯಾನಿಕ್ ಸೊಲ್ಯೂಷನ್ ಕಡೆ ಹೋಗ್ಬೋದು. ಮೇನ್ಲಿ ನೀಮ್ ಆಯಿಲ್ನ ನಾವು ಸ್ಪ್ರೇ ಮಾಡ್ಬೋದು. 1 ಲೀಟ್ರ್ ನೀರು ಜೊತೆಗೆ 5 ml ನೀಮ್ ಆಯಿಲ್ನ ನಾವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು. ಅದು ಎನ್ನುಳು ಎವ್ರಿ 10 ಡೇಸ್ಗೆ ಒಂದು ಸರ್ತಿ ಸ್ಪ್ರೇ ಮಾಡೋದ್ರಿಂದ ವೈಟ್ ಫ್ಲೈಸಾ, ಎಪಿಡ್ಸಾ, ಟ್ರಿಪ್ಸಾ, ಕ್ಯಾಟರ್ ಪಿಲ್ಲರ್ಸಾ ಇವೇನು ಬರ್ತಾವಲ್ಲ ಇವನ್ನೆಲ್ಲದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯೈತಿ. ಬಟ್ ಏನು ಹೇಳು, ಎವ್ರಿ 10 ಡೇಸ್ಗೆ ಒಂದು ಸರ್ತಿ ನೀವು ಸ್ಪ್ರೇ ಮಾಡೋಕ್ಕೆ ಬೇಕಾಗ್ತೈತಿ. ಸೊ ಸೆಕೆಂಡ್ ಆಪ್ಷನ್ ನಾವು ಏನಾದರೂ ನೋಡೋದೈತಂದ್ರೆ ಈ ಬೇವಿನ ಬೇವಿನ ಎಕ್ಸ್ಟ್ರಾಕ್ಟ್ ಅಂತ ನಾವು ಕರಿತೇವೆ. ಮತ್ತು ನಮ್ಮ ಆಕಳ ಗೆಂಜಲು ಅಥವಾ ಆಕಳ ಯೂರಿನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಭಾಳಷ್ಟು ಕ್ರಿಮಿಗಳನ್ನ ಕೂಡ ಇದು ಅಟ್ರಾಕ್ಟ್ ಮಾಡ್ತೈತಿ, ಸಕ್ ಮಾಡ್ತೈತಿ, ಮತ್ತು ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಅದಾಯಿತು. ಮತ್ತು ಭಾಳಷ್ಟು ರೈತರು ಏನು ಮಾಡ್ತಾರೆ ಅಂದ್ರೆ 3ನೇ ಆಪ್ಷನ್ ಹೂವಿ ಯೂಸ್ ಮಾಡ್ತಾರೆ. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಮೊದಲೇ ನಾವು ರೆಡಿ ಮಾಡಿ ಅದನ್ನ ಆ್ಯಸ್ ಅ ಸಕ್ಕಿಂಗ್ ಬೋರ್ಡ್ ಅಂತಲೂ ಯೂಸ್ ಮಾಡ್ಬೋದು. ನಾವು ಯೆಲ್ಲೋ ಕಲರ್ ಬೋರ್ಡ್ಗಳನ್ನ ಯೂಸ್ ಮಾಡ್ತೇವಲ್ಲ, ಟ್ರ್ಯಾಪ್ಸ್ ಗತೆ, ಆ ಟ್ರ್ಯಾಪ್ಸ್ ಥರ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಅಥವಾ ಅದರಿಂದ ಬಂದಿರುವಂಥ ನೀರನ್ನು ರೆಡಿ ಮಾಡ್ಕೊಂಡು ನಾವು ಸ್ಪ್ರೇನೂ ಮಾಡ್ಬೋದು. ಸೊ ಇವೆರಡೂ ಮೆಥಡ್ ಮಾಡೋದ್ರಿಂದ ಮೆಜಾರಿಟಿ ಚಾನ್ಸಸ್ ಐತಿ ನಿಮ್ಮ ಬೆಳೆಗಳದಲ್ಲಿರುವಂಥ ಇವೆಲ್ಲ ಕ್ರಿಮಿಗಳು ಏನದವ ನೋಡು ಅವೆಲ್ಲ ಸತ್ತು ಹೋಗುವಂಥ ಚಾನ್ಸಸ್ ಇದ್ದಿರ್ತೈತಿ. ಬಟ್ ಪ್ರಾಬ್ಲಮ್ ಏನಿದೆ ಗೊತ್ತೇನ ದೋಸ್ತ, ಆರ್ಗ್ಯಾನಿಕ ಲಾಂಗ್ ಟರ್ಮ್ ಪ್ರೊಸೆಸ್ ಐತಿ, ಕಂಟಿನ್ಯೂಸ್ ನಾವು ಮಾಡಬೇಕಾಗ್ತೈತಿ. ಸೊ ಅವು ಮಾಡಿದಾಗ ಮಾತ್ರ ಇವು ರಿಸಲ್ಟ್ ಕೊಡ್ತಾವೆ. 1 ಟೈಮ್ ಮಾಡಿ ಮತ್ತೊಂದು ಸರ್ತಿ ಮಾಡಲಿಲ್ಲ ಅಂದ್ರೆ ಇವ ರಿಸಲ್ಟ್ ಕೊಡೋದಿಲ್ಲ. ಸೊ ಹಂಗಿದ್ಮೇಲೆ ನೀವು ಬೆಸ್ಟ್ ಸೇಫ್ ಇರ್ತೈತಿ. ಬಟ್ ಏನು ಲಾಂಗ್ ಟರ್ಮ್ ಆ್ಯಂಡ್ ಕಂಟಿನ್ಯೂಯಸ್ ಕನ್ಸಿಸ್ಟೆಂಟ್ ಪ್ರೊಸೆಸ್ ಐತಿ, ನೀವು ಇದನ್ನು ಮಾಡಬೇಕಾಗ್ತೈತಿ.